ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪೋಕನ್ ಇಂಗ್ಲೀಷ್. ಇವತ್ತಿನ ಕ್ಲಾಸ್ ನೋಡ್ರಿ, ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಹಿಂದಿನ ಕ್ಲಾಸಲ್ಲಿ ನೆಗೆಟಿವ್ ಸೆಂಟೆನ್ಸ್ ನೋಡಿದ್ವಿ. ಅಂದರೆ ನೆಗೆಟಿವ್ ಸೆಂಟೆನ್ಸ್ ಅಂದರೆ ಇಲ್ಲಿ ನೋಡಿ ಬರಿತೀನಿ. ಇಲ್ಲಿ ಡೋಂಟ್ ಇದೆ, ಇಲ್ಲಿ ಡಸಂಟ್ ಇದೆ. ಹಿಂದಿನ ಕ್ಲಾಸಲ್ಲಿ ಇದೇ ಸೇಮ್ ಅಂದರೆ ಇಲ್ಲಿ ಶಾರ್ಟ್ಕಟ್ ಆಗಿದೆ. ಹಿಂದಿನ ಕ್ಲಾಸಲ್ಲಿ ಏನಂತಿದೆ, ಡು ನಾಟ್ ಮತ್ತು ಡಸ್ ನಾಟ್. ಹಿಂದಿನ ಕ್ಲಾಸಲ್ಲಿ ಡು ನಾಟ್ ಮತ್ತು ಡಸ್ ನಾಟ್ ನೋಡಿದ್ವಿ. ಈ ಕ್ಲಾಸಲ್ಲಿ ಅದೇ ಶಾರ್ಟ್ ಫಾರ್ಮ್ ಆಗಿ ಇದು ಡೋಂಟ್ ಮತ್ತು ಡಸಂಟ್. ಇದಕ್ಕೆ ಡು ನಾಟ್ ಅಂತ ಯೂಸ್ ಮಾಡಬಾರ್ದು, ಇದು ಡಸ್ ನಾಟ್ ಅಂತ ಯೂಸ್ ಮಾಡಬಾರ್ದು. ಇದಕ್ಕೇನು ಹೇಳ್ಬೇಕಂದ್ರೆ ಡೋಂಟ್, ಇದು ಡಸಂಟ್. ಇವತ್ತಿನ ನೋಡ್ರಿ, ಇವತ್ತಿನ ಕ್ಲಾಸು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇದು ಫಾರ್ಮುಲ್ ನೋಡಿರಿ. ಸ್ಟಾರ್ಟಿಂಗ್ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬು ಮೊದಲು ಬರುತ್ತೆ, ಆಮೇಲೆ ನಾಟು, ಸಬ್ಜೆಕ್ಟು, ಮೇನ್ ವರ್ಬು ಪ್ಲಸ್ ಅಬ್ಜೆಕ್ಟು ಮತ್ತು ಕ್ವಶನ್ ಮಾರ್ಕ್. ಈ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಕ್ವಶನ್ ಮಾಡೋದು. ಕ್ವಶನ್ ಮಾರ್ಕ್ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ ಯಾವ ಥರ ಅಂತ ನೋಡಿರಿ. ಯಾವಾಗ ಎಲ್ಲಿ ಅಂದರೆ ಇದು ಡೋಂಟ್ ಇದೆಯಲ್ಲ, ಡೋಂಟ್ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ಐ, ವಿ, ಯು, ದೇ. ಐ, ವಿ, ಯು, ದೇ ಬಂದಾಗ ಮಾತ್ರ ಡೋಂಟ್ ಯೂಸ್ ಮಾಡಬೇಕು. ಈ, ಶಿ, ಇಟ್ ಬಂದಾಗ ಡಸಂಟ್ ಯೂಸ್ ಮಾಡಬೇಕು. ಅರ್ಥ ಆಯ್ತಾ? ಇದನ್ನು ನೋಡ್ಕೊರಿ. ಇಲ್ಲಿ ನೋಡಿ ಸೆಂಟೆನ್ಸ್, ಡೋಂಟ್ ಯು ಕಮ್ ಟು ಸ್ಕೂಲ್. ನೀನು ಶಾಲೆಗೆ ಬರುವುದಿಲ್ಲವೇ? ಕ್ವಶನ್ ಮಾಡ್ಬೇಕು ನಾವಿಲ್ಲಿ. ಬರುವುದಿಲ್ಲವೇ, ನೀ ಶಾಲೆಗೆ ಬರೋದಿಲ್ಲ ಅಂತ ಅನ್ನಲ್ಲ ನಾವು, ಹಂಗೆ ಆಡು ಭಾಷೆಯಲ್ಲಿ ಆ ಥರ. ನೀನು ಶಾಲೆಗೆ ಬರುವುದಿಲ್ಲವೇ, ಇಲ್ಲಿ ಡೋಂಟ್ ಯು ಕಮ್ ಟು ಸ್ಕೂಲ್ ಅಂತ ಯೂಸ್ ಮಾಡಬೇಕು. ಇಲ್ಲಿ ಡು ನಾಟ್ ಯು ಕಮ್ ಟು ಸ್ಕೂಲ್ ಅಂತ ಅನ್ಬಾರ್ದು. ಡೋಂಟ್ ವಿ ಗೋ ಟು ಬೆಂಗಳೂರು. ನಾವು ಬೆಂಗಳೂರಿಗೆ ಹೋಗುವುದಿಲ್ಲವೇ. ಕ್ವಶನ್ ಮಾಡೋದು. ಕ್ವಶನ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಡೋಂಟ್ ಯೂಸ್ ಮಾಡಬೇಕು. ಡೋಂಟ್ ವಿ ಗೋ ಟು ಬೆಂಗಳೂರು. ನಾವು ಬೆಂಗಳೂರಿಗೆ ಹೋಗುವುದಿಲ್ಲವೇ. ಡೋಂಟ್ ದೇ ಹೆಲ್ಪ್ ಅಸ್ ದಿಸ್ ಟೈಮ್. ಅವರು ಈ ಸಲ ನಮಗೆ ಸಹಾಯ ಮಾಡುವುದಿಲ್ಲವೇ. ಕ್ವಶನ್ ಮಾರ್ಕ್ ಮಾಡುವಾಗ ಈ ಥರ ಯೂಸ್ ಮಾಡಬೇಕು, ಡೋಂಟು. ಮತ್ತು ಈ ಸೀಟ್ ಬಂದಾಗ ಡಸಂಟ್ ಯೂಸ್ ಮಾಡಬೇಕು. ಅದು ನೆಕ್ಸ್ಟ್ ಸ್ಲೈಡ್ ಹೇಳ್ತೀನಿ. ಡೋಂಟ್ ಇಟ್ ಡೂ. ನಾನು ಮಾಡುವುದಿಲ್ಲವೇ. ಡೋಂಟ್ ಐ ಡೂ. ಸಾರಿ, ಅವಾಗಲೇ ಮಿಸ್ಟೇಕ್ ಆಯಿತು. ಡೋಂಟ್ ಐ ಡೂ. ನಾನು ಮಾಡುವುದಿಲ್ಲವೇ. ಇಲ್ಲಿ ನೋಡಿ, ಈಗ ಡಸಂಟ್ ಬಂತು ನೋಡಿ. ಅವಾಗ ಹಿಂದ್ಗಡೆ ಡೋಂಟ್ ಬಂತು, ಇಲ್ಲಿ ಡಸಂಟ್ ಯಾಕಂದರೆ ಇಲ್ಲಿ ಇಟ್ ಬಂದಿದೆ. ಡಸಂಟ್ ಇಟ್ ಕ್ಯಾರಿ ಹೆವಿ ಬಾಕ್ಸಸ್. ಅದು ಭಾರವಾದ ಪೆಟ್ಟಿಗೆಗಳನ್ನು ಒಯ್ಯುವುದಿಲ್ಲವೇ. ನೋಡಿ, ಕ್ವಶನ್ ಮಾರ್ಕ್ ಇದೆ, ಇದು ಒಯ್ಯುವುದಿಲ್ಲವೇ. ಒಂಥರ ಕ್ವಶನ್ ಕೇಳಿದ ಥರ ಆಗುತ್ತಲ್ಲ. ಡಸಂಟ್ ಯುವರ್ ಫ್ರೆಂಡ್ ಕಮ್ ಟು ಸ್ಕೂಲ್. ನಿಮ್ಮ ಸ್ನೇಹಿತ ಶಾಲೆಗೆ ಬರುವುದಿಲ್ಲವೇ. ಡಸಂಟ್ ಹೀ ಕೇಮ್. ಅವನು ಬರುವುದಿಲ್ಲವೇ. ಡಸಂಟ್ ಹೀ ರೈಟ್ ಅ ನಾವೆಲ್. ಅವನು ಕಾದಂಬರಿಗಳನ್ನು ಬರೆಯುವುದಿಲ್ಲವೇ. ಆ ಥರ ಯೂಸ್ ಮಾಡಬೇಕದು. ಇಲ್ಲಿ ನೋಡಿ, ಅದ್ರ ಮೇಲೆ ಎಕ್ಸಾಂಪಲ್ ಇದೆ ಯಾವ ಥರ ಅಂದರೆ, ಇದು ಸಿಂಪಲ್ ಪ್ರೆಸೆಂಟ್, ಇದು ಸಿಂಪಲ್ ಟೆನ್ಸು. ಸಿಂಪಲ್ ಟೆನ್ಸಲ್ಲಿ ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಯಾವ ಥರ ಅಂತ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಯಾವ ಥರ ಅಂದರೆ, ಹೀ ರೈಟ್ ಅ ನಾವೆಲ್. ಇದು ಸಿಂಪಲ್ ಟೆನ್ಸ್ ಇದು. ಅವನು ಕಾದಂಬರಿಗಳನ್ನು ಬರೆಯುತ್ತಾನೆ. ಹೀ ಡಸ್ ನಾಟ್ ರೈಟ್ ಅ ನಾವೆಲ್ಸ್. ಅವನು ಕಾದಂಬರಿಗಳನ್ನು ಬರೆಯುವುದಿಲ್ಲ. ಡಸ್ ಹೀ ರೈಟ್ ಅ ನಾವೆಲ್. ಅವನು ಕಾದಂಬರಿಗಳನ್ನು ಬರೆಯುತ್ತಾನೆಯೇ. ಈ ಡಸ್ ಅನ್ನೋದು ಹಿಂದಿನ ಕ್ಲಾಸಲ್ಲಿ ಕಲ್ತಿರಲ್ಲ, ಅದೇ ಇಲ್ಲಿ ಒಂದು ಸ್ವಲ್ಪ
ರಿಪೀಟ್ ಆಗಲಿ ಅಂತ ನಿಮಗೆ ಮತ್ತೆ ಪ್ರಾಕ್ಟೀಸ್ ಆಗಲಿ ಅಂತ ಇದು ಹಾಕಿದ್ದೀನಿ. ಇವಾಗ ನೋಡಿ ಈ ಕ್ಲಾಸಿಂದ ಹೇಳಿದ್ದಾನೆ, ಡೋಂಟ್ ಹೀ ರೈಟ್ ಅ ನಾವೆಲ್, ಅವನು ಕಾದಂಬರಿಗಳನ್ನು ಬರೆಯುವುದಿಲ್ಲವೇ. ಇಲ್ಲಿ ನೋಡಲಿ, ಐ ಲರ್ನ್ ಇಂಗ್ಲೀಷ್ ಇಯರ್, ಇದು ಸಿಂಪಲ್ ಟೆನ್ಸ್. ನಾನು ಇಲ್ಲಿ ಇಂಗ್ಲೀಷ್ ಕಲಿಯುತ್ತೇನೆ. ಐ ಡು ನಾಟ್ ಲರ್ನ್ ಇಂಗ್ಲೀಷ್ ಇಯರ್, ನಾನು ಇಲ್ಲಿ ಇಂಗ್ಲೀಷ್ ಕಲಿಯುವುದಿಲ್ಲ. ಡು ಐ ಲರ್ನ್ ಇಂಗ್ಲೀಷ್ ಇಯರ್, ನಾನು ಇಲ್ಲಿ ಇಂಗ್ಲೀಷ್ ಕಲಿಯುತ್ತೇನೆಯೇ. ಡು ಐ ಲರ್ನ್ ಇಂಗ್ಲೀಷ್ ಇಯರ್, ನಾನು ಇಲ್ಲಿ ಇಂಗ್ಲೀಷ್ ಕಲಿಯುತ್ತೇನೆಯೇ. ಡೋಂಟ್ ಐ ಲರ್ನ್ ಇಂಗ್ಲೀಷ್ ಇಯರ್, ನಾನು ಇಲ್ಲಿ ಇಂಗ್ಲೀಷ್ ಕಲಿಯುತ್ತಿಲ್ಲವೇ. ಈ ಥರ ಕ್ವಶನ್ ಮಾಡಿದಾಗ ಇದು ನೋಡಿ, ಯು ಸ್ಪೀಕ್ ಇಂಗ್ಲೀಷ್, ನೀನು ಇಂಗ್ಲೀಷ್ ಮಾತನಾಡುತ್ತೀ. ಯು ಡು ನಾಟ್ ಸ್ಪೀಕ್ ಇಂಗ್ಲೀಷ್, ನೀನು ಇಂಗ್ಲೀಷ್ ಮಾತನಾಡುವುದಿಲ್ಲ. ಡೂ ಯು ಸ್ಪೀಕ್ ಇಂಗ್ಲೀಷ್, ಯಾರಿಗಾರು ಕ್ವಶನ್ ಕೇಳಬೇಕಾಗಿರ್ತದಲ್ಲ ಆವಾಗ ಡೂ ಯು ಸ್ಪೀಕ್ ಇಂಗ್ಲೀಷ್, ನೀನು ಇಂಗ್ಲೀಷ್ ಮಾತನಾಡುತ್ತೀಯಾ. ಡೋಂಟ್ ಯು ಸ್ಪೀಕ್ ಇಂಗ್ಲೀಷ್, ನೀನು ಇಂಗ್ಲೀಷ್ ಮಾತನಾಡುವುದಿಲ್ಲವೇ. ಇದು ಇವತ್ತಿನ ಕ್ವಶನ್. ಇದು ಡೂ ಯು ಸ್ಪೀಕ್ ಇಂಗ್ಲೀಷ್, ಡೂ ಯಾವ ಯೂಸ್ ಮಾಡಬೇಕು ಹಿಂದಿನ ಕ್ಲಾಸಲ್ಲೇ ನೋಡಿ, ಅವಾಗ ನಾನು ಹೇಳ್ಕೊಟ್ಟಿದ್ದೀನಿ ಡೂ ಯಾವಾಗ ಯೂಸ್ ಮಾಡಬೇಕು, ಡು ನಾಟ್ ಯಾವಾಗ ಯೂಸ್ ಮಾಡಬೇಕು ಅಂತ. ಇದು ಇವತ್ತಿನ ಕ್ಲಾಸಿನ ಡೋಂಟ್ ಯು ಸ್ಪೀಕ್ ಇಂಗ್ಲೀಷ್, ನೀನು ಇಂಗ್ಲೀಷ್ ಮಾತನಾಡುವುದಿಲ್ಲವೇ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಕ್ಲಾಸಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಸ್ಲೋ ಆಗಿದ್ದರೆ ಹೇಳಿ, ಸ್ಪೀಡ್ ಮಾಡ್ತೀನಿ, ಮತ್ತು ಸ್ಪೀಡ್ ಆಗಿದ್ದರೆ ಹೇಳಿ ಸ್ಲೋ ಮಾಡ್ತೀನಿ ಕ್ಲಾಸ್. ಓಕೆ, ಥ್ಯಾಂಕ್ ಯು, ಬಾಯ್.